ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ. ಸ್ವೀಟ್ ತುಂಬಾ ಇಷ್ಟ ಆಗುತ್ತಲ್ವ ಎಲ್ಲರಿಗೂ. ಅದರಲ್ಲೂ ಕ್ಯಾರೆಟ್ ಹಲ್ವಾ ಅಂದರೆ ಎಲ್ಲರಿಗೂ ಫೇವ್ರೇಟ್. ಮೊದಲಿಗೆ ನಾವು ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡು 4-5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಅದಕ್ಕೆ ಒಂದು 5ರಿಂದ 6 ತುರಿದಿರೋ ಅಂಥ ಕ್ಯಾರೆಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹುರ್ಕೊಂಡಿದ್ದಾದ ನಂತರ ಹಸಿ ವಾಸನೆ ಹೋಗುತ್ತಲ್ವ, ಒಂದು ಗ್ಲಾಸಷ್ಟು ಇಲ್ಲ ಒಂದು ಕಾಫಿ ಗ್ಲಾಸ್ ಬರುತ್ತಲ್ವ, ಅದರಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು, ಹಸಿ ಹಾಲಿದ್ರೆ ಹಸಿ ಹಾಲು ಅಥವಾ ಕಾಯಿಸಿದಂಥ ಹಾಲನ್ನು ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಲಿಕ್ಕೆ ಬಿಡಬೇಕು. ನಂತರ ಒಂದು ಕಪ್ಪಷ್ಟು ಜಾಮೂನ್ ಕಪ್ಪಲ್ಲಿ ಶುಗರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸಣ್ಣಗೆ ಕಲಸಿ ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಲಿಕ್ಕೆ ಬಿಡಿ. ನಂಗೆ ಸ್ವೀಟ್ ಸಾಕಾಗಿಲ್ಲ ಅನ್ನಿಸ್ತು, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಮತ್ತೆ ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಇದು ಮಾಡಬೇಕು. ನಂತರ ಮಿಲ್ಕ್ ಮೇಡ್, ನಾನಿಲ್ಲಿ ನೆಸ್ಲೆ ಮಿಲ್ಕ್ ಮೇಡ್ ತೊಗೊಳ್ತಿದ್ದೀನಿ, ಕಂಡೆನ್ಸ್ಡ್ ಮಿಲ್ಕ್ ಅಂತಾರಲ್ವ ಅದು. ಅದನ್ನೊಂದು ಹಾಫ್ ಬಾಟಲ್ ಹಾಕ್ಕೊಂಡಿದ್ದೀನಿ. ಒಂದು 5 ಬಾದಾಮಿ 5 ಗೋಡಂಬಿ ಇವೆ ಇಷ್ಟು ತೊಗೊಂಡು ಸಣ್ಣಗೆ ತುರಿದು, ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ಅಲ್ವ, ಈಗ ಅದನ್ನು ಆ್ಯಡ್ ಮಾಡಿ ಆನಂತರ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ ಲಾಸ್ಟಲ್ಲಿ ಡ್ರೈ ಆಗಿ ಸ್ವಲ್ಪ ನಿಧಾನಕ್ಕೆ ಹುರ್ಕೊಂಡು ಮಾಡ್ಕೊಳ್ಳಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಹಾಗೆ ತಿನ್ಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಟೇಸ್ಟ್ ಬರುತ್ತೆ. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ.